ಹೋರಾಟ ಎಲ್ಲರವರೆಗೆ ಹೋರಾಟ ಎಲ್ಲಿವರೆಗೂ ಹೋರಾಟ ಇಡೀ ರಾಜ್ಯದಲ್ಲಿನೇ ಅತಿ ಹೆಚ್ಚು ಕಬ್ಬು ಬೆಳೆಯುವಂತ ತಾಲೂಕು, ಇಡೀ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಸಕ್ಕರೆ ಉದ್ಯಮವನ್ನ ಸಕ್ಕರೆ ಕಾರ್ಖಾನೆಗಳನ್ನು ಹೊಂದಿರುವಂತ ತಾಲೂಕು, ರಾಜ್ಯದಲ್ಲಿಯೇ ಅತಿ ಹಳೆಯ ಪುರಸಭೆಯನ್ನು ಹೊಂದಿರತಕ್ಕಂಥ ತಾಲೂಕು, ಬ್ರಿಟಿಷ್ ಅವಧಿಯಲ್ಲಿ ಹತ್ತಿ ವ್ಯಾಪಾರಕ್ಕೆ ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ತಾಲೂಕು, ಜಿಲ್ಲಾ ಕೇಂದ್ರದಿಂದ ಅತಿ ದೂರದಲ್ಲಿ ಇರ್ತಕ್ಕಂಥ ಒಂದು ತಾಲೂಕು, ಇಡೀ ಜಿಲ್ಲೆಯಲ್ಲಿನೇ ಇಡೀ ರಾಜ್ಯದಲ್ಲಿನೇ ಇವತ್ತಿನ ದಿನಮಾನದಲ್ಲಿ ಜಿಲ್ಲೆ ಕೇಂದ್ರಕ್ಕಾಗಿ ಜಿಲ್ಲೆ ಆಗಲಿಕ್ಕೆ ಅತ್ಯಂತ ಸೂಕ್ತ ಯೋಗ್ಯ ಎಲ್ಲ ಆಯಾಮಗಳಲ್ಲಿ ಇರ್ತಕ್ಕಂಥ ತಾಲೂಕು ಅದಂತಂದ್ರೆ ಅದು ನಮ್ಮ ಅಥಣಿ. ನಮಗೆ ಅಥಣಿಗೆ ಬಹಳ ಅನ್ಯಾಯ ಆಗ್ತಾ ಇದೆ. ಅದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಹೆಂಗ್ ಮಾಡ್ಬೇಕಪ್ಪ ಅಂತಂದ್ರ ನಮ್ಮ ಅಥಣಿಯ ಮುನ್ಸಿಪಾಲಿಟಿ ಎಲ್ಲ ಸದಸ್ಯರು ಒಂದು ಮುನ್ಸಿಪಾಲಿಟಿಯಲ್ಲಿ ಟರಾವನ್ನು ಪಾಸ್ ಮಾಡ್ಬೇಕು. ನಮ್ಮ ಜಿಲ್ಲೆ ಅಥಣಿ ಜಿಲ್ಲೆ ಆಗ್ಬೇಕಂತ ಹೇಳಿ ನಮ್ಮಲ್ಲಿ ಅಥಣಿ ತಾಲೂಕಿನಲ್ಲಿ ಇರ್ತಕ್ಕಂಥ ಒಂದು 32 ಏನು ಗ್ರಾಮ ಪಂಚಾಯತಿಗಳಿದ್ದಾವೆ. ಅವರು ಎಲ್ಲ ಸದಸ್ಯರು ಕೂಡ ಒಂದು ಪಂಚಾಯತಿಯಲ್ಲಿ ಟರಾವನ್ನ ಪಾಸ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಂದಾಯ ಸಚಿವರಿಗೆ ಕಳಿಸ್ಬೇಕಂತ ಹೇಳ್ತಾ ಇದಕ್ಕೆ ಸಾಕಷ್ಟು ದಿನಗಳಿಂದ ನಮ್ಮ ಎಲ್ಲ ಹಿರಿಯರು ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ. ಅದಕ್ಕೆ ಇನ್ನು ಈಗ ಮಾನ್ಯ ಶಾಸಕರು ಮಾನ್ಯ ಸದನದಲ್ಲಿ ಎಲ್ಲ ಕೃಷಿಕರ ಬದ್ಧಲ್ಲ ಆಗಲಿ ರೈತರ ಬದ್ಧಲ್ಲಾಗಲಿ ಧ್ವನಿಯನ್ನು ಎತ್ತಿದ್ದಾರೆ. ಈ ನಮ್ಮ ಅಥಣಿನೂ ಜಿಲ್ಲೆ ಆಗಲಿ ಅಂತ ಹೇಳಿ ಮಾನ್ಯ ಶಾಸಕರು ಕೂಡ ಸದನದಲ್ಲಿ ಧ್ವನಿ ಹಾಕ್ಬೇಕಂತ ಹೇಳ್ತಾ ಈಗ ಉಪಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ಏನು ನಮ್ಮ ಮಾನ್ಯ ಶಾಸಕರಿದ್ದಾರೆ, ಅವರು ಗಟ್ಟಿಯಾಗಿ ಅಧಿವೇಶನದಾಗ ನಮ್ಮ ಧ್ವನಿಯಾಗಿ ಅಂತ ಹೇಳಿ ನಾವೆಲ್ಲರೂ ಆಶಿಸ್ತೀವಿ. ಮತ್ತು ಈ ಎಲ್ಲ ಮುಖಂಡರ ಪರವಾಗಿ ಮುಖಾಂತರ ಅವ್ರಿಗೆ ನಾವು ಮನವಿ ಏನ್ ಮಾಡ್ತೀವಪ್ಪ ಅಂತಂದ್ರೆ, ನೀವು ಅಥಣಿ ಅಷ್ಟೇ ಅಲ್ಲ, ಅಥಣಿ, ಕಾಗವಾಡ, ಕುರ್ಚಿ, ರಾಯಬಾಗ್ ಮತ್ತು ಸ್ವಲ್ಪ ಮಟ್ಟಿಗೆ ತೀರದಾಳದವರಾಗಿರ್ಬೋದು, ಉಳಿದ ಭಾಗದವರಾಗಿರ್ಬೋದು, ಯಾರು ಅಥಣಿ ಜಿಲ್ಲೆ ಆಗ್ಬೇಕನ್ನುವಂಥದ್ದೇನು ಮನಸ್ಸಿನಾಗ ಐತಿ ಅವ್ರು ಎಲ್ಲರ ಧ್ವನಿ ಆಗಬೇಕನ್ನುವಂಥದ್ದು ನಮ್ಮ ಒಂದು ಕಳಕಳಿ ವಿನಂತಿ. ನೀವು ಎಲ್ಲರ ಧ್ವನಿ ಆದ್ರಪ್ಪ ಅಂತಂದ್ರೆ ಪಕ್ಷಾತೀತವಾಗಿ, ಯಾಕಂತಂದ್ರೆ ನಾ ಈಗ ಬಿಜೆಪಿ ಹೋದನ ಅಂತ ಹೇಳಿ ನಾ ಈಗ ನಮ್ಗೆ ಅಥಣಿ ಜಿಲ್ಲೆ ಬ್ಯಾಡ ತನ್ನಕ್ ಬರಂಗಿಲ್ಲ. ಯಾರು ಹೊರಗಿನವ್ರು ಹೇಳಿ ಮಾತು ಕೇಳಕ್ ನಾವ್ ಇಲ್ಲಿ ರಾಜಕೀಯ ಮಾಡಕ್ ಬಂದಿಲ್ಲ. ಹೊರಗಿನವ್ರು ನಮಗೆ ಹೇಳಕ್ಕೂ ಹೋಗ್ಬೇಡ್ರ ನಾವು ಸ್ವಚ್ಛವಾಗಿ ಹೇಳತ್ತಿದ್ವಿ. ನಮಗ್ ಅಥಣಿ ಜಿಲ್ಲೆ ಆಗಬೇಕು. ಆ ಅಥಣಿ ಜಿಲ್ಲೆ ಆಗ್ಬೇಕಂತಂದ್ರೆ ನಮ್ಮ ಪ್ರತಿನಿಧಿ ಯಾರಪ್ಪ ಅಂತಂದ್ರೆ ಈಗಿದ್ದಂತ ಶಾಸಕರು, ಆ ಶಾಸಕರು ನಮ್ಮ ಧ್ವನಿ ಆಗಬೇಕು. ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವೆಲ್ಲರೂ ಕೂಡ ಅವರಿಗೆ ಬೆನ್ನೆಲುಬಾಗಿ ನಿಲ್ತೀವಿ ಅನ್ನುವಂತ ಒಂದು ಭರವಸೆಯನ್ನು ನಾನು ನಿಮ್ಗೆ ನೀಡ್ತೀನಿ.